ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಶ್ರೀಕಂಠೇಶ್ವರ ದೇವಸ್ಥಾನ ಎಂದು ಕರೆಯಲ್ಪಡುವ ನಂಜುಂಡೇಶ್ವರ ದೇವಸ್ಥಾನವು ಶಿವನಿಗೆ ಅರ್ಪಿತವಾದ ಪುರಾತನ ಹಿಂದೂ ದೇವಾಲಯವಾಗಿದೆ. ಇದು ಭಾರತದ ಕರ್ನಾಟಕದ ನಂಜನಗೂಡು ಎಂಬ ಯಾತ್ರಾಸ್ಥಳದಲ್ಲಿದೆ. ಈ ಪವಿತ್ರ ದೇವಾಲಯಕ್ಕೆ ಸಂಬಂಧಿಸಿದ ಆಕರ್ಷಕ ಕತೆ ಮತ್ತು ಇತಿಹಾಸವನ್ನು ಪರಿಶೀಲಿಸೋಣ. ನಂಜುಂಡೇಶ್ವರ ಪುರಾಣ. ನಂಜುಂಡೇಶ್ವರ ಎಂಬ ಹೆಸರು ವಿಷವನ್ನು ಕುಡಿದ ದೇವರು ಹಾಲಾಹಲ ಎಂದು ಅನುವಾದಿಸುತ್ತದೆ. ಈ ಹೆಸರು ಹಾಲು ಮಹಾಸಾಗರದ ಸಮುದ್ರ ಮಂಥನ್ ಮಹಾಮಂಥನದ ದಂತಕಥೆಯಲ್ಲಿ ಮೂಲವನ್ನು ಹೊಂದಿದೆ. ಹಿಂದೂ ಪುರಾಣಗಳ ಪ್ರಕಾರ ಮಂಥನ ಪ್ರಕ್ರಿಯೆಯಲ್ಲಿ ಹಾಲಾಹಲ ಎಂಬ ಮಾರಣಾಂತಿಕ ವಿಷವು ಸಾಗರದಿಂದ ಹೊರಹೊಮ್ಮಿತು. ಇದು ಇಡೀ ವಿಶ್ವವನ್ನು ನಾಶ ಮಾಡುವ ಬೆದರಿಕೆ ಹಾಕಿತು. ಭಗವಾನ್ ಶಿವನು ತನ್ನ ಕರುಣೆಯಿಂದ ದೇವತೆಗಳನ್ನು, ದೇವರು ಮತ್ತು ರಾಕ್ಷಸರನ್ನು, ಅಸುರರನ್ನು ಉಳಿಸಲು ವಿಷವನ್ನು ಸೇವಿಸಿದನು. ವಿಷದಿಂದಾಗಿ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅವನು ನೀಲಕಂಠ ಎಂದು ಪ್ರಸಿದ್ಧನಾದನು. ಈ ದೈವಿಕ ಕ್ರಿಯೆಯು ಸಂಭವಿಸಿದ ಪಟ್ಟಣಕ್ಕೆ ನಂಜನಗೂಡು ಎಂದು ಹೆಸರಿಸಲಾಯಿತು. ಇದು ನಂಜುಂಡೇಶ್ವರ ದೇವರ ವಾಸಸ್ಥಾನ ಎಂದು ಸೂಚಿಸುತ್ತದೆ. ಋಷಿ ಪರಶುರಾಮನ ಅಪರಾಧ ಮತ್ತು ವಿಮೋಚನೆ. ಋಷಿ ಪರಶುರಾಮನು ತನ್ನ ತಂದೆ ಜಮದಗ್ನಿ ಋಷಿಯ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದ ಮಾಡಿದ ನಂತರ ಮಾತೃಹತ್ಯದಿಂದ ತನ್ನ ಪಾಪಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿದನು. ಋಷಿ ನಾರದನ ಸಲಹೆಯನ್ನು ಅನುಸರಿಸಿ ಪರಶುರಾಮನು ಗರಲಪುರಿ, ಇಂದಿನ ನಂಜನಗೂಡು ತಲುಪಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿದನು. ತನ್ನ ಕೊಡಲಿಯಿಂದ ಪೊದೆಗಳನ್ನು ತೆರವುಗೊಳಿಸುತ್ತಿದ್ದಾಗ ಪರಶುರಾಮನು ಆಕಸ್ಮಿಕವಾಗಿ ಶಿವಲಿಂಗಕ್ಕೆ ಹೊಡೆದನು. ಅದು ರಕ್ತಸ್ರಾವವಾಯಿತು. ಪಾಪ ಪ್ರಜ್ಞೆಯಿಂದ ಮುಳುಗಿದ ಅವರು ತಮ್ಮ ಜೀವನವನ್ನು ಅಂತ್ಯಗೊಳಿಸಲು ಸಿದ್ಧರಾದರು. ಭಗವಾನ್ ಶಿವನು ಕಾಣಿಸಿಕೊಂಡು ಪರಶುರಾಮನಿಗೆ ಮಂಟಪವನ್ನು ನಿರ್ಮಿಸಿ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡುವಂತೆ ಸಲಹೆ ನೀಡಿದನು. ಈ ಭಕ್ತಿಯ ಕಾರ್ಯವು ಪರಶುರಾಮನನ್ನು ಅವನ ಪಾಪಗಳಿಂದ ವಿಮೋಚನೆಗೊಳಿಸಿತು. ದೇವಾಲಯದ ವಾಸ್ತುಶಿಲ್ಪ. ದೇವಾಲಯದ 9 ಅಂತಸ್ತಿನ ಗೋಪುರ, ಗೇಟ್ವೇ ಗೋಪುರ 120 ಅಡಿ ಎತ್ತರದಲ್ಲಿದೆ. ಇದನ್ನು ಮೈಸೂರು ರಾಜ ಕೃಷ್ಣರಾಜ ಒಡೆಯರ್ ರಾಣಿ ದೇವರಾಜಮಣಿ ನಿರ್ಮಿಸಿದರು. ದೇವಾಲಯದ ದೊಡ್ಡ ಜಾತ್ರೆ ಉತ್ಸವವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ಜಾತ್ರೆಯ ಸಮಯದಲ್ಲಿ ರಥಬೀದಿ ಎಂಬ ಹಾದಿಯಲ್ಲಿ ಭಕ್ತರು ವರ್ಣರಂಜಿತ ರಥಗಳನ್ನು ಎಳೆಯುತ್ತಾರೆ. ಸಮೀಪದಲ್ಲಿ ನೀವು ಪರಶುರಾಮ ದೇವಾಲಯವನ್ನು ಕಾಣುತ್ತೀರಿ. ಇದು ಪ್ರದೇಶದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಉತ್ಕೃಷ್ಟಗೊಳಿಸುತ್ತದೆ. ಐತಿಹಾಸಿಕ ಕೊಡುಗೆಗಳು. ದೇವಾಲಯದ ಇತಿಹಾಸವು ಪಶ್ಚಿಮ ಗಂಗಾ ರಾಜವಂಶಕ್ಕೆ 9ನೇ ವ್ಯವಕಲನ 10ನೇ ಶತಮಾನ ಹಿಂದಿನದು ಮತ್ತು ನಂತರ ಚೋಳ ರಾಜವಂಶವು 11ನೇ ಶತಮಾನದಲ್ಲಿ ವಾಸ್ತುಶಿಲ್ಪದ ಕೊಡುಗೆಗಳನ್ನು ನೀಡಿತು. ಹೊಯ್ಸಳ ರಾಜರು 13ನೇ ಶತಮಾನದ ಹೊಯ್ಸಳ ಕಂಬಗಳು ಮತ್ತು ನೃತ್ಯ ಗಣಪತಿ ಪ್ರತಿಮೆ ಸೇರಿದಂತೆ ದೇವಾಲಯದ ರಚನೆಗೆ ಸೇರಿಸಿದರು. ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿಯೂ ದೇವಾಲಯವು ಮಹತ್ವದ ಪಾತ್ರವನ್ನು ವಹಿಸಿದೆ. 48 ದಿನಗಳ ಕಾಲ ಇಲ್ಲಿ ಆಚರಣೆಗಳನ್ನು ಮಾಡಿದ ನಂತರ ಅವರ ರಾಜ ಆನೆಯು ತನ್ನ ದೃಷ್ಟಿಯನ್ನು ಮರಳಿ ಪಡೆಯಿತು. 12. ನಂಜುಂಡೇಶ್ವರ ದೇವಾಲಯವು ಭಕ್ತಿ, ವಿಮೋಚನೆ ಮತ್ತು ಶಿವನ ಶಾಶ್ವತ ಉಪಸ್ಥಿತಿಗೆ ಸಾಕ್ಷಿಯಾಗಿದೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.